ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಬಹಳಷ್ಟು ವಿಚಾರಗಳನ್ನು ಹೊರಹಾಕುತ್ತಾ ಸಾಕ್ತಾ ಇದೆ. ಕಾರಣ ಕೋಮು ಕಿಡಿಗೆ ನಾಗಮಂಗಲ ಧಗಧಗ ಅಂತ ಹೊತ್ತಿ ಉರಿದಿತ್ತು. ರಾತ್ರಿ 2 ಗಂಟೆ 3 ಗಂಟೆ ಆದರೂ ಕೂಡ ಅದನ್ನು ಹಾರಿಸೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಶಾಂತವಾಗಿ ಕಂಡು ಬರ್ತಾ ಇದ್ರು ಕೂಡ ಒಳಗೊಳಗೆ ಕೊತ ಕೊತ ಅಂತ ಇನ್ನೂ ಕೂಡ ಕುದಿತಾ ಇದೆ. ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಅದೇ ರೀತಿಯಾಗಿ ಕೆಟ್ಟ ಮೇಲೆ ಬುದ್ಧಿ ಕಲಿತಂತಹ ಮಂಡ್ಯ ಜಿಲ್ಲಾಡಳಿತ. ಯಾಕೆಂದರೆ ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಇವತ್ತು ನಾಗಮಂಗಲದಲ್ಲಿ 11 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಶಾಂತಿ ಸಭೆಯನ್ನು ನಡೆಸ್ತಾ ಇದೆ. ಆದರೆ ಇವತ್ತು ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರಲ್ಲ, ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ ಅಂತ. ಯಾಕೆ ವಸ್ತುಸ್ಥಿತಿ ಏನು ಅನ್ನೋದು ಎಲ್ಲಿ ಹೊರಗೆ ಗೊತ್ತಾಗ್ಬಿಡ್ತು ಅನ್ನೋ ಭಯನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ನಾಗಮಂಗಲದಲ್ಲಿ ನಡೆದ ಗಲಭೆಯಿಂದ ಇಡೀ ಪಟ್ಟಣವೇ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡವಾಗಿದೆ. ಸೊ ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್. ಕೆಟ್ಟ ಮೇಲೆ ಬುದ್ಧಿ ಕಲಿತ ಮಂಡ್ಯ ಜಿಲ್ಲಾಡಳಿತ. ಮಂಡ್ಯದ ನಾಗಮಂಗಲ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಕೊಳ್ಳಿ ದೆವ್ವಗಳ ಅಟ್ಟಹಾಸಕ್ಕೆ ಧಗಧಗ ಅಂತ ಹೊತ್ತಿ ಉರಿದಿದೆ. ಗಣೇಶ ವಿಸರ್ಜನೆ ವೇಳೆ ದುಷ್ಕರ್ಮಿಗಳು ಹಚ್ಚಿದ ಕಿಚ್ಚಿನ ಕಿಡಿ ಉರಿಯುತ್ತಲೇ ಇದೆ. ಕೊಳ್ಳೆ ಹೊಡೆದ ಮೇಲೆ ಊರು ಬಾಗಿಲು ಹಾಕಿಕೊಂಡ್ರು ಅನ್ನೋ ಹಾಗೆ ಎಲ್ಲ ಮುಗಿದ ಮೇಲೆ ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ ನಿರ್ಲಕ್ಷ್ಯತನ ಹಿನ್ನೆಲೆ ಪಿಐ ಅಶೋಕ್ ಕುಮಾರ್ ಅಮಾನತು ಮಾಡಿ ದಕ್ಷಿಣ ವಲಯ ಡಿಐಜಿಪಿ ಬೋರಲಿಂಗಯ್ಯ ಆದೇಶ ಹೊರಡಿಸಿದ್ದಾರೆ. ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಇಂದು ಶಾಂತಿ ಸಭೆ ನಡೆಸಲು ಸಜ್ಜಾಗಿದೆ. ನಾಗಮಂಗಲದಲ್ಲಿ ಶಾಂತಿ ಮರುಸ್ಥಾಪನೆಗೆ ಕಸರತ್ತು ನಡೆಸಿದ್ದು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಯಲಿದೆ. ಸಭೆಗೆ 2 ಕೋಮಿನ ಮುಖಂಡರು ಮತ್ತು ಸಂಘಟನೆಗಳಿಗೆ ಆಹ್ವಾನಿಸಲಾಗಿದೆ. ಇದೀಗ ಸಭೆ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ರಾಜಕೀಯ ಪಕ್ಷಗಳ ಮುಖಂಡರಿಗೂ ಆಹ್ವಾನ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮದ್ರಿಕೊಪ್ಪಲು ಮುಖಂಡರನ್ನು ಸಭೆಗೆ ಕರೆದಿದ್ದು ಇವರ ಜೊತೆಗೆ ರಾಜಕೀಯ ಪಕ್ಷಗಳ ಮುಖಂಡರಿಗೂ ಆಹ್ವಾನಿಸಲಾಗಿದೆ. ಶಾಂತಿಯಿಂದ ಇರಬೇಕೆಂದು ಅಧಿಕಾರಿಗಳು ಸಭೆಯಲ್ಲಿ ಮನವಿ ಮಾಡಲಿದ್ದು ಗಲಭೆ ಮರೆತು ಸೌಹಾರ್ದತೆಯಿಂದ ಬಾಳ್ವೆ ನಡೆಸಲು ಸಂದೇಶ ಸಾರಲು ಸಭೆಗೆ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇವತ್ತು ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಮಾಧ್ಯಮಗಳನ್ನು ಹೊರಗಿಟ್ಟು ಇವರು ಗೌಪ್ಯವಾಗಿ ಸಭೆಯನ್ನು ನಡೆಸುವಂಥದ್ದು ಏನು ಅಂದರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತಲ್ವ ಈ ಒಂದು ಶಾಂತಿ ಸಭೆ ನಡೆಸ್ತಾ ಇರೋದು. ಇವತ್ತು ನಡೆಸುವಂಥ ಶಾಂತಿ ಸಭೆಯನ್ನು ಆ ವಿಸರ್ಜನೆ ಯಾತ್ರೆ ನಡೆಯೋದಕ್ಕಿಂತ ಮುಂಚೆ ನಡೆಸಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಈಗಲಾದರೂ ಆಗಲಿ, ನಿಮಗೆ ಮಾಧ್ಯಮ ಬಂದ ತಕ್ಷಣ ಓಕೆ, ಮಾಧ್ಯಮ ನೀವು ಹೊರಗಿಡ್ತೀರಾ, ನೋ ಪ್ರಾಬ್ಲಮ್, ಏನು ಇಶ್ಯೂಸ್ ಇಲ್ಲ ನಮಗೆ. ನೀವಲ್ಲಿ ಶಾಂತಿ ಕಾಪಾಡಿ ಅಷ್ಟೇ ನಾವು ಹೇಳ್ತಾ ಇರುವಂಥದ್ದು. ಆಮೇಲೆ 25 ಕೋಟಿ ಖರ್ಚಾಗಿದೆಯಲ್ಲ, ಅವ್ರಿಗೇನಾದರೂ ವ್ಯವಸ್ಥೆ ಮಾಡಿ, ಆಯಿತಾ? ನೀವು ಮಾಧ್ಯಮನ ಇಡಿ ಬಿಡಿ ಏನು ಮಾಧ್ಯಮಕ್ಕೆ ಏನು ಕೊಂಬಿಲ್ಲ, ಆಯಿತಾ? ಆದರೆ ನೀವು ಯಾರನ್ನೂ ರಕ್ಷಣೆ ಮಾಡೋದಕ್ಕೆ, ಯಾರ್ದೋ ಒನ್ ಸೈಡ್ ಆಗೋದಕ್ಕೆ ಬೇಕಾಗಿ ಮಾಡಬೇಡಿ. ಮಾಧ್ಯಮವನ್ನು ಹೊರಗಿಟ್ಟು ಮಾಡಬೇಡಿ. ನೀವು ಕರೆಕ್ಟಾಗಿದ್ದೀರಿ ಅಂತಂದರೆ ನಿಮಗೆ ಮಾಧ್ಯಮದ ಭಯ ಯಾಕೆ? ನೋಡ್ರಪ್ಪ, ಮಾಧ್ಯಮ ಏನೇ ಕ್ವಶನ್ ಕೇಳಿದ್ರೆ ನೋಡ್ರಪ್ಪ ಹಿಂಗಿದೆ ಹಿಂಗಿದೆ ಹಿಂಗೆ ಇದೆ, ಹಿಂಗೆ ತಪ್ಪಾಗಿದೆ ಹಿಂಗೆ ತಪ್ಪಾಗಿದೆ ಹಿಂಗೆ ತಪ್ಪಾಗಿದೆ, ಇದು ಸರಿ ಇದೆ ಇದು ಸರಿ ಇದೆ ಇದು ಸರಿ, ದೂದ್ ಕದು ಪಾನಿ ಕ ಪಾನಿ. ಯಾಕೆ? ಓಕೆ, ಎನಿವೆ ನಮ್ದು ಈಗಲೂ ಕೂಡ ಆಶಯ ಮಾಧ್ಯಮಕ್ಕೆ ಕೊಟ್ಟಿಲ್ಲ ಮತ್ತೊಂದಿಲ್ಲ. ಆಗತ್ತಾ ಶಾಂತಿ ಸ್ಥಾಪನೆ? ಆಗತ್ತಾ? ರಾಜಕೀಯ ನಿಲ್ಲತ್ತಾ? ಆನಂದ್,
ಜೆ.ಪಿ. ಸರ್, ಏನು ನೀವು ಹೇಳ್ದಂಗೆ ಮಾಧ್ಯಮಕ್ಕೆ ಎರಡು ಕೊಂಬಿಲ್ಲ ಅಂದ್ರೂ ಕೂಡ ಮಾಧ್ಯಮಗಳ ಕಂಡ್ರೆ ಸಚಿವರು ಹಾಗೂ ಜಿಲ್ಲಾಡಳಿತಕ್ಕೆ ಭಯ ಕಾಡ್ತಾ ಇರುವಂಥದ್ದು ಸತ್ಯ. ಯಾಕೆಂದ್ರೆ ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಜೊತೆಗೆ ತಮ್ಮ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮಾಧ್ಯಮವನ್ನ ದೂರ ಇಡುವಂತ ಕೆಲಸ ಮಾಡ್ತಾ ಇರೋದಂತೂ ಅಕ್ಷರಶಃ ಸತ್ಯ. ಯಾಕೆಂದ್ರೆ ಏನು ಗಣೇಶ ಚತುರ್ಥಿ ಅಂದೇ ಅಥವಾ ಹಿಂದೆ ಮುಂದೆ ಮಾಡಿದ್ರೆ ಈ ಥರದೊಂದು ದೊಡ್ಡ ಘಟನೆ ನಡೀತಿರ್ಲಿಲ್ಲ, ಅಥವಾ ಪೊಲೀಸ್ ಇಲಾಖೆ ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಈ ರೀತಿ ದೊಡ್ಡ ಅನಾಹುತ ನಡೀತಿರ್ಲಿಲ್ಲ. ಅದಾದ ಮೇಲೆ ಏನು ಸಚಿವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಮಹಿಳೆಯರು ಸಚಿವರಿಗೆ ಧಿಕ್ಕಾರವನ್ನು ಘೋಷಣೆ ಕೂಗಿದ್ರು, ಜೊತೆಗೆ ಅವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದು ಅವರ ಮುಜುಗರಕ್ಕೆ ಕಾರಣ ಆಗಿತ್ತು. ಇವತ್ತು ಶಾಂತಿ ಸಭೆಯಲ್ಲಿ ಎರಡೂ ಕೋಮಿನ ಮುಖಂಡರುಗಳು ಒಂದಷ್ಟು ಪ್ರಮುಖರು ಭಾಗಿಯಾಗ್ತಾರೆ. ಅಲ್ಲಿ ಒಂದಷ್ಟು ಜಿಲ್ಲಾಡಳಿತ ಅಥವಾ ಸಚಿವರ ವಿರುದ್ಧವಾಗಿ ಮಾತನಾಡುವಂಥ ಸಾಧ್ಯತೆಗಳಿರ್ತದೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಅಲ್ಲಿ ಮಾಧ್ಯಮಗಳೇನಾದರೂ ಅಲ್ಲಿಗೆ ಪ್ರವೇಶ ಕೊಟ್ಟರೆ ಅಲ್ಲಿ ನಮಗೆ ಮುಜುಗರ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಇಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಮಾಡ್ತಾ ಇರೋಂಥದ್ದು ಸತ್ಯ. ಹಾಗಾಗಿ ಎಲ್ಲ ಒಂದು ಕಡೆ ಮಾಧ್ಯಮಗಳನ್ನು ದೂರ ಇಟ್ಟು ಅವರ ತಪ್ಪು ಮುಚ್ಕೊಳ್ಳೋದ್ರ ಜೊತೆಗೆ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ಆಗ್ತಾ ಇದೆ. ಈಗಲೂ ಶಾಂತಿ ನೆಲೆಸಬೇಕು ಅನ್ನೋದೇ ನಮ್ಮ ಆಶಯ ಆಗಿರುವಂಥದ್ದು. ಒಂದು ಕಡೆ ಮಾಧ್ಯಮಗಳನ್ನು ಹೊರ ಇಟ್ಟರೂ ಪರವಾಗಿಲ್ಲ, ಆದರೆ ಇನ್ನೂ ಈ ರೀತಿ ಘಟನೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು, ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ. ಸಾಕಷ್ಟು ನಷ್ಟ ಆಗಿದೆ. ಕೋಟಿ ಕಳ್ಕೊಂಡವರು ಇದ್ದಾರೆ, ಜೊತೆಗೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಂಥ ಬಡ ವ್ಯಾಪಾರಿಗಳು ಇದ್ದಾರೆ. ಅವರು ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಯಾಕೆಂದರೆ ಅವರ ಬದುಕನ್ನೇ ಕಳ್ಕೊಂಡಿದ್ದಾರೆ. ಅವರು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದ್ದಾರೆ. ಈಗ ಪರಿಹಾರವನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡುವಂಥ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇನ್ನೂ ಕೂಡ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಮೇಲ್ನೋಟಕ್ಕೆ ಶಾಂತಿ ಅಂತ ಇದ್ರೂ ಕೂಡ ಇನ್ನೂ ಕೂಡ ಕೆಲವು ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇಲ್ಲ. ವ್ಯಾಪಾರ ಮಾಡೋದಕ್ಕೆ ವರ್ತಕರು ಕೂಡ ಇನ್ನೂ ಎದುರ್ತಾ ಇದ್ದಾರೆ. ಇಲ್ಲೊಂದು ಏನು ಮಳಿಗೆಗಳು ಓಪನ್ ಆಗ್ತಾ ಇದೆ. ಆದರೂ ಕೂಡ ಶಾಂತಿ ನೆಲೆಸಬೇಕು ಅಂದರೆ ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರಿಗೆ ಧೈರ್ಯ ಹೇಳುವಂಥ ಕೆಲಸ ಆಗಬೇಕು. ಅದನ್ನಾರು ಆಗಬೇಕು ಅನ್ನೋದೇ ನಮ್ಮ ಆಶಯ ಆಗಿರುವಂಥದ್ದು. ಜೆ.ಪಿ. ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅಲ್ವಾ, ಒಂದು ಈಗ ಅವ್ರು ಹೇಳೋ ಪ್ರಕಾರ ನೀವು ಭಯ ಯಾಕೆ ಮಾಧ್ಯಮವನ್ನು ಕಂಡ್ರೆ? ಆದರೂ ನಾವು ಹೇಳ್ತಾ ಇರೋದು, ನಾವು ಮೊದಲು ಹೇಳ್ತಾ ಇದ್ದೀವಿ, ಆಯ್ತಪ್ಪ ನಮ್ಮನ್ನು ಕಂಡ್ರೆ ಭಯ ಆಗುತ್ತೆ, ನಿಮಗೆ ಶಾಂತಿ ಸ್ಥಾಪನೆ ಮಾಡ್ತೀರಾ, ನಾವು ದೂರ ಬಂದ್ಬಿಡ್ತೀವಿ. ಶಾಂತಿ ಸ್ಥಾಪನೆ ಮಾಡ್ತೀರಾ? ನೀವು ಅಲ್ಲಿ ಆಲ್ರೆಡಿ ಮೊನ್ನೆ ಗಣೇಶೋತ್ಸವ ವೇಳೆ ಆರಾಮಾಗಿ ಗಣಪತಿ ಹೋಗಿದ್ದಿದ್ರೆ ಒಂದು ವೇಳೆ ಕಿರಿಕಿರಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಡಿವೈಸ್ ಮತ್ತು ಇನ್ಸ್ಪೆಕ್ಟರ್ ಅಲ್ಲೇ ಇದ್ದು ಎಲ್ಲವನ್ನು ನೋಡ್ಕೊಂಡಿದ್ದಿದ್ರೆ ಗಲಾಟೆ ಆಗದೆ ಮಾಧ್ಯಮ ಬರ್ತಾನೆ ಇರಲಿಲ್ಲ ಅಲ್ಲಿಗೆ. ಸರ್, ಆಮೇಲೆ ಇನ್ನೂ 3 ಗಣೇಶ ಇದೆ ಸರ್, ಅಲ್ಲಿ ವಿಸರ್ಜನೆ ಮಾಡಬೇಕು. ಓಕೆ, ಸೊ ಹಾಗಾಗಿ ಇವತ್ತು ಶಾಂತಿ ಸಭೆಯನ್ನ ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡಿಕೊಡಿ, ಚೆನ್ನಾಗಿ ಮಾಡಿಕೊಡಿ. ನಿಮ್ಮ ವೋಟ್ ಬ್ಯಾಂಕ್ ಆಗಿ ಯಾರ್ಯಾರಿಗೆ ಬೆಂಕಿ ಹಚ್ಚಿಸ್ಬೇಡಿ, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಓಕೆ, ಏನು ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಪ್ರಮುಖವಾಗಿ ಈಗ ಮೂಡಾ ವಿಚಾರವಾಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಅಂತೂ ತೀರ್ಪನ್ನು ಕಾಯ್ದಿರಿಸಿದೆ. ಯಾವಾಗ ತೀರ್ಪು ಯಾವ ರೀತಿಯಾಗಿ ಹೊರಗಡೆ ಬೀಳುತ್ತೋ ಗೊತ್ತಿಲ್ಲ, ಆದರೆ ರಾಜಕೀಯ ಪಡಸಾಲೆಯಲ್ಲಂತೂ ಮಾತ್ರ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮಾಧ್ಯಮಗಳಿಗೆ ಕೆಲ ಕಾಂಗ್ರೆಸ್ನ